ಮಾಜಿ ಪ್ರಧಾನಮಂತ್ರಿ ಜನತಾದಳ ಪಕ್ಷದ ಹಿರಿಯ ನಾಯಕ ಹಾಗೂ ದೇಶದ ಹಿರಿಯ ರಾಜಕಾರಣಿಗಳಾದ ಎಚ್.ಡಿ. ದೇವೇಗೌಡ ಅವರ ಜನ್ಮದಿನದ ಅಂಗವಾಗಿ ಜನತಾದಳ ಪಕ್ಷದ ವತಿಯಿಂದ ಮಂಗಳೂರಿನ ಲೇಡಿ ಗೋಶನ್ ಸಮೀಪದ ರೆಡ್ ಕ್ರಾಸ್ ರಕ್ತನಿಧಿ ಕೇಂದ್ರದಲ್ಲಿ ಅರ್ಥಪೂರ್ಣವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜೆಡಿಎಸ್ನ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಜಾಕೆ ಮಾಧವಗೌಡ ಅವರು ಉದ್ಘಾಟಿಸಿ ಮಾತನಾಡಿ, ಎಚ್.ಡಿ. ದೇವೇಗೌಡರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ರೈತರು, ಬಡವರು ಹಾಗೂ ಹಿಂದುಳಿದ ವರ್ಗಗಳ ಪರವಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಜನ್ಮದಿನವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಸಮಾಜಕ್ಕೆ ಉಪಯೋಗವಾಗುವ ಸೇವಾ ಕಾರ್ಯಗಳ ಮೂಲಕ ಸ್ಮರಿಸುವುದು ಪಕ್ಷದ ಉದ್ದೇಶವಾಗಿದೆ ಎಂದರು. ನಮ್ಮ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ 4ನೇ ಹುಟ್ಟುಹಬ್ಬ ಅದನ್ನು ನಮ್ಮ ರಾಜ್ಯಾದ್ಯಂತ ಜಾತ್ಯತೀತ ಜನತಾದಳ ಪಕ್ಷದ ಕಡೆಯಿಂದ ಅಲ್ಲಲ್ಲಿ ಈ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಳ್ತಾ ಇದ್ದೇವೆ. ಅದು ಬಹುಶಃ ರಾಜ್ಯದ ಆ ಭಾಗದಲ್ಲಿ ಯಾವ ರೀತಿ ಅದನ್ನು ಆಚರಣೆ ಮಾಡಬೇಕೋ ಅದು ಅವರವರಿಗೆ ಬಿಟ್ಟಂಥ ವಿಚಾರ. ಬಹುಶಃ ನಾವು ಇವತ್ತು ದೇವೇಗೌಡರನ್ನು ಸ್ಮರಣೆ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಹುಶಃ ಅವರು ಸಮಾಜ ಸೇವಕರಾಗಿ ತನ್ನನ್ನು ಅರ್ಪಿಸಿಕೊಂಡ ನಂತರ ಶಾಸಕರಾಗಿ, ಮುಖ್ಯಮಂತ್ರಿಗಳಾಗಿ, ಬೇರೆ ಬೇರೆ ಇಲಾಖೆಗಳ ಮಂತ್ರಿಗಳಾಗಿ ಈ ದೇಶದ ಪ್ರಧಾನಿ ಪಟ್ಟದವರೆಗೆ ಏರಿದವರು. ಒಬ್ಬ ಹಿರಿಯ ಮುತ್ಸದ್ದಿ, ಇಂದಿಗೂ ಕೂಡ ರಾಜಕೀಯದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಚಟುವಟಿಕೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಬಹುಶಃ ಕರ್ನಾಟಕದ ಜನತೆ ಇವತ್ತು, ಅದು ಮುಖ್ಯವಾಗಿ ರೈತಾಪಿ ವರ್ಗದ ಜನ ಇವತ್ತು ತಮ್ಮ ಏನಾದರೂ ಅವರ ಆರ್ಥಿಕವಾಗಿ ಸಬಲರಾಗಿದ್ದರೆ ಬಹುಶಃ ಅವರು ಈ ರಾಜ್ಯಕ್ಕೆ ತಂದಂಥ ನೀರಾವರಿ ಯೋಜನೆಗಳು. ಶಿಬಿರದಲ್ಲಿ ಪಕ್ಷದ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಯೋಗಿ ಶೆಟ್ಟಿ ಜೆಪ್ಪು ಅವರು ಮೊದಲಿಗೆ ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇವೇಗೌಡರು ಸದಾ ಸಮಾಜಮುಖಿ ಚಿಂತನೆ ಹಾಗೂ ಸೇವಾ ಮನೋಭಾವವನ್ನು ಹೊಂದಿದ ನಾಯಕರು. ಅವರ ಆದರ್ಶ, ತ್ಯಾಗ ಮತ್ತು ಜನಪರ ಚಿಂತನೆಗಳಿಂದ ನಾವು ಪ್ರೇರಿತರಾಗಿದ್ದೇವೆ. ಅವರ ಜನ್ಮದಿನದ ಅಂಗವಾಗಿ ರಕ್ತದಾನ ಮಾಡುವ ಅವಕಾಶ ದೊರೆತಿರುವುದು ಹೆಮ್ಮೆಯ ವಿಷಯ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಇನ್ನಷ್ಟು ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗುವುದು ಎಂದರು. ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಅವರ 94ನೇ ಜನ್ಮದಿನ ಆಚರಣೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಅವರು ತನ್ನ ಜೀವನ ಪೂರ್ತಿ ಈ ಇಳಿ ವಯಸ್ಸಿನಲ್ಲಿ ಕೂಡ ಸಮಾಜಕ್ಕೋಸ್ಕರ, ಜನರಿಗೋಸ್ಕರ, ನೊಂದವರಿಗೋಸ್ಕರ ಅವರ ಜೀವನವನ್ನು ಶ್ರಮಿಸ್ತಾ ಇದ್ದಾರೆ. ಅಂಥ ಮಹಾನ್ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ವಿಷಯ. ಈ ನೆಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಜಾಕೆ ಮಾಧವಗೌಡರವರ ನೇತೃತ್ವದಲ್ಲಿ ಇವತ್ತು ರಕ್ತದಾನ ಶಿಬಿರ, ಅದೇ ರೀತಿ ಬೇರೆ ಬೇರೆ ಇವತ್ತು ಸೇವಾ ಕಾರ್ಯಕ್ರಮಗಳು ಜಿಲ್ಲಾದ್ಯಂತ ನಡೆಯಲಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬ್ಲಡ್ ಬ್ಯಾಂಕಲ್ಲಿದ್ದೇವೆ. ಇವತ್ತು ನಮ್ಮ ಹಲವಾರು ಜನ ರಕ್ತವನ್ನು ನೀಡ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಆಯಾಯ ಜಿಲ್ಲೆಗೆ ಬೇರೆ ಬೇರೆ ರೀತಿಯ ಒಂದು ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ರಕ್ತದಾನವನ್ನು ಮಾಡ್ತಾಯಿದ್ದೇವೆ. ಯಾಕೆಂದರೆ ತಮ್ಮ ಪ್ರಧಾನಿಗೋಸ್ಕರ ನಾವು ರಕ್ತ ನೀಡಲಿಕ್ಕೆ ಕೂಡ ರೆಡಿ ಇದ್ದೇವೆ ಅಂತ ಹೇಳ್ಕೊಂಡು ಒಂದು ಸಂದೇಶ ಮೂಲಕ ಒಂದು ಸಮಾಜಕ್ಕೆ ಒಂದು ಆಗಬೇಕು. ಒಬ್ಬ ನಾಯಕರ ಅವರ ಒಂದು ನೆನಪನ್ನು, ಅವರು ಮಾಡಿದ ತ್ಯಾಗವನ್ನು, ಅವರು ಮಾಡಿದ ಕೆಲಸಗಳನ್ನು ಜನರು ನೆನಪಲ್ಲಿ ಇಟ್ಟಿದ್ದಾರೆ. ಅವರಿಗೋಸ್ಕರ ಇವತ್ತು ಪ್ರತಿಯೊಂದು ಹಳ್ಳಿ ಕಡೆಯಲ್ಲಿ ಕೂಡ ತನ್ನ ಒಂದು ರಕ್ತವನ್ನು ನೀಡಲಿಕ್ಕೆ ಯುವಕರು ಅಥವಾ ಕಾರ್ಯಕರ್ತರು ಮುಂದೆ ಬರ್ತಾರೆ ಅಂತ ಹೇಳಿಕೊಂಡು ಅದೇ ಒಂದು ದೊಡ್ಡ ಒಂದು ಸಾಕ್ಷಿ. ಜೆಡಿಎಸ್ನ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶಶಿರಾಜ್ ಶೆಟ್ಟಿ ಕೊಳಂಬಿಯವರು ಮಾತನಾಡಿ, ದೇವೇಗೌಡರು ದೇಶದ ರಾಜಕೀಯದಲ್ಲಿ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮಾದರಿಯಾಗಿದ್ದಾರೆ. ಸಾಮಾನ್ಯ ಜನರ ಬದುಕು ಸುಧಾರಣೆಗೆ ಅವರು ಮಾಡಿದ ಸೇವೆ ಸದಾ ಸ್ಮರಣೀಯ ಎಂದು ಹೇಳಿದರು. ಅವರಿಗೆ ಭಾರತ ರತ್ನ ನೀಡಬೇಕೆಂದು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶಶಿರಾಜ್ ಶೆಟ್ಟಿಯವರು ಆಗ್ರಹಿಸಿದರು. ದೇಶದ ಮಾಜಿ ಪ್ರಧಾನಿ, ಭಾರತ ದೇಶದ ಹಿರಿಯ ರಾಜಕಾರಣಿ ಮುತ್ಸದ್ದಿ, ಕೃಷಿ ಕ್ಷೇತ್ರದಲ್ಲಿ ಮತ್ತು ರೈತಾಪಿ ವರ್ಗದಲ್ಲಿ ಇಡೀ ದೇಶದಲ್ಲಿ ತನ್ನದೇ ಆದ ಹೆಸರು ಗಳಿಸತಕ್ಕಂಥ ಮತ್ತು ಮಣ್ಣಿನ ಮಗ ಎಂಬ ಖ್ಯಾತಿಗೆ ಈ ದೇಶದಲ್ಲಿ ಪಾತ್ರರಾದಂಥ ದೇವೇಗೌಡರ ಈ 94ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ದೇಶಕ್ಕೆ ಮಾಡಿದಂಥ ಅವರ ಸಾಧನೆಗಳು ಅನೇಕ. ಪ್ರಧಾನಿಯಾದಂಥ ಸಂದರ್ಭದಲ್ಲಿ 33% ಮೀಸಲಾತಿ, ಕಾಶ್ಮೀರದಲ್ಲಿ ವಿಶೇಷವಾದಂಥ
ಶಾಂತಿ ಸುವ್ಯವಸ್ಥೆ ಮತ್ತು ಆಡಳಿತಾತ್ಮಕ ಸುಧಾರಣೆ, ಡೆಲ್ಲಿಗೆ ಮೆಟ್ರೋ ಯೋಜನೆ, ಬೆಂಗಳೂರಿಗೆ ತಂತ್ರಜ್ಞಾನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಪಂಚದಲ್ಲಿ ಹೆಸರುವಾಸಿಯಾಗಬೇಕಂದರೆ ಅದಕ್ಕೆ ದೇವೇಗೌಡರ ಕಾಣಿಕೆ ಭಾಳ ದೊಡ್ಡದಿದೆ. ಅದೇ ರೀತಿಯಲ್ಲಿ ರೈತಾಪಿ ವರ್ಗದವರಿಗೆ ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಪಂಜಾಬಿನಲ್ಲಿ ಒಂದು ಹೆಸರಾಂತ ತಳಿಗೆ, ಕೃಷಿ ತಳಿಗೆ ದೇವೇಗೌಡರ ಹೆಸರು ಇಡತಕ್ಕಂಥ ಈ ಸಂದರ್ಭದಲ್ಲಿ ನಾವು ಜಾತ್ಯತೀತ ಜನತಾದಳ ಮತ್ತು ನಮ್ಮ ಪರವಾಗಿ ಈ ದೇಶದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನವನ್ನು ದೇವೇಗೌಡರಿಗೆ ಪುರಸ್ಕಾರ ಮಾಡಬೇಕೆಂಬ ನೆಲಗಟ್ಟಿನ ನಮ್ಮ ಆಗ್ರಹವನ್ನು ಮಾಡುತ್ತಾ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರಾದ ನ್ಯಾಯವಾದಿ ವೈ ಉಮೇಶ್ ಗೌಡ, ಮುನೀರ್ ಮುಕ್ಕಚೇರಿ, ಪ್ರಶಾಂತ್ ಭಟ್ ಕಡಪ, ಶಾರದಾ ಶೆಟ್ಟಿ ಅತ್ತಾವರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ರಕ್ತದಾನ ಶಿಬಿರದ ಯಶಸ್ಸಿಗೆ ಸಹಕರಿಸಿದರು. ಶಶಿಧರ್ ಎಂ ಮತ್ತು ಇತರ ಕಾರ್ಯಕರ್ತರು ರಕ್ತದಾನ ಮಾಡುವ ಮೂಲಕ ಮಾನವೀಯ ಸೇವೆಗೆ ಕೈಜೋಡಿಸಿದರು. ರಕ್ತದಾನ ಶಿಬಿರದ ಬಳಿಕ ಜಪ್ಪುವಿನ ಬಗಿನಿ ಸಮಾಜಕ್ಕೆ ಭೇಟಿ ನೀಡಿದ ಜೆಡಿಎಸ್ ಮುಖಂಡರು ಅಲ್ಲಿನ ಮಕ್ಕಳಿಗೆ ಹಣ್ಣು ಹಂಪಲು ಹಾಗೂ ಆಹಾರ ವಿತರಿಸಿದರು. ಇದೇ ವೇಳೆ ಮಕ್ಕಳಿಗೆ ಎಚ್ಡಿ ದೇವೇಗೌಡರ ಸರಳತೆ, ತ್ಯಾಗ, ಜನಪರ ಆಡಳಿತ ಹಾಗೂ ಸಮಾಜ ಸೇವೆಯ ಆದರ್ಶಗಳ ಕುರಿತು ತಿಳಿಸಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಿದರು. ಒಟ್ಟಾರೆಯಾಗಿ ದೇವೇಗೌಡರವರ ಜನ್ಮದಿನವನ್ನು ಸೇವಾ ಕಾರ್ಯಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ ಜೆಡಿಎಸ್ ಕಾರ್ಯಕರ್ತರ ಈ ಕಾರ್ಯಕ್ರಮ ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರವಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.